नमो भगवते रामकृष्णाय। ॐ 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 शान्ति शान्ति शान्तिः। हरिः ॐ तत्सत्। श्रीरामकृष्णार्पणमस्तु।
ಎಲ್ಲರೂ ಶ್ರೀರಾಮಕೃಷ್ಣರಿಗೆ ಮಾನಸಿಕವಾಗಿ ಪ್ರಣಾಮ ಸಲ್ಲಿಸಿ ಪ್ರಾರ್ಥನೆಯನ್ನು ಮಾಡಿ ನಿಧಾನಕ್ಕೆ ಕಣ್ಣುಗಳನ್ನ ತೆಗೀರಿ. ಈಗ ನಮ್ಮ ಮುಂದಿನ ಸೆಷನ್ ಇವತ್ತಿನ ಕಥೆ ಸೆಷನ್. ಇವತ್ತು ಕಥೆ ಹೇಳೋದಕ್ಕೆ ನಮ್ಮೊಂದಿಗೆ ಭಾನವಿ ಸಂತೋಷ್ ಅವಳು ಬಂದಿದ್ದಾಳೆ. ಯಾವ ಒಂದು ನೀತಿ ಕಥೆನ ಅವಳು ನಮ್ಮ ಮುಂದೆ ಹೇಳ್ತಾಳೆ ಅನ್ನೋದನ್ನ ನಾವೆಲ್ಲ ಈಗ ಕೇಳಿಸ್ಕೊಳ್ಳೋಣ. ಜಯರಾಮ್ ಸರ್, ನನ್ನ ಹೆಸರು ಭಾನವಿ. ನನ್ನ VMS ನಂಬರ್ 56. ಇವತ್ತು ನಾನು ಚಿನ್ನದಾಸು ಎಂಬ ಕಥೆಯನ್ನು ಹೇಳುತ್ತಿದ್ದೇನೆ. ಒಂದು ಊರಲ್ಲಿ ಒಬ್ಬ ರೈತ ಇರ್ತಾನೆ. ಅವನಿಗೆ 3 ಜನ ಮಕ್ಕಳಿರ್ತಾರೆ. ಒಂದಿನ ರೈತ ತನ್ನ ಹೆಂಡತಿಗೆ ಹೇಳ್ತಿರ್ತಾನೆ, ನನ್ನ ಕೈಲಿ ವ್ಯವಸಾಯ ಮಾಡಕ್ ಆಗ್ತಿಲ್ಲ ಅಂತ ಹೇಳ್ತಾನೆ. ಆಗ ಅವಳು ಹೇಳ್ತಾಳೆ, ನಿಮ್ 3 ಜನದ ಮಕ್ಕಳಲ್ಲಿ ಒಬ್ಬನಿಗೆ ವ್ಯವಸಾಯದ ಜವಾಬ್ದಾರಿಯನ್ನು ಕೊಡಿ ಅಂತ ಹೇಳ್ತಾನೆ. ಆಗ ರೈತ ಯೋಚನೆ ಮಾಡಿ ತನ್ನ 3 ಜನದ ಮಕ್ಕಳನ್ನು ಕರೀತಾನೆ. ಹರೀಶ್, ಕಮಲೇಶ್ ಮತ್ತೆ ಜಿನೇಶ್. ಸರ್ ಕೇಳ್ತಾನೆ, ನಿಮ್ 3ರಲ್ಲಿ ವ್ಯವಸಾಯದ ಜವಾಬ್ದಾರಿಯನ್ನು ಯಾರಿಗೆ ಕೊಡ್ಲಿ ಅಂತ ಕೇಳ್ತಾನೆ. ಆಗ 3 ನನಗೆ ನನಗೆ ಅಂತ ಹೇಳ್ತಾರೆ. ಆಗ ರೈತನು ಮರುದಿನ ತನ್ನ 3 ಜನದ ಮಕ್ಕಳನ್ನು ಕರೀತಾನೆ. ಹಸುಗಳನ್ನು ತೋರಿಸ್ತಾ, ಈ ಹಸುಗಳು ಮ್ಯಾಜಿಕ್ ಹಸುಗಳು. ಈ ಹಸುಗಳು 10 ದಿನ ಆದ್ಮೇಲೆ ಚಿನ್ನದ ಹಸು ಆಗಿ ಬದಲಾಗ್ತವೆ ಅಂತ ಹೇಳ್ತಾನೆ. ಆಗ 3 ಜನನು ತಮ್ಗೆ ಮೀಸಲಿರುವ ಹಸುಗಳನ್ನು ತೆಗೆದುಕೊಂಡು ಹೋಗ್ತಾರೆ. 10 ದಿನ ಆದ್ಮೇಲೆ ಹರೀಶ್ ಮತ್ತೆ ಕಮಲೇಶ್ ಎದರಿ ಆ ಹಸುಗಳಿಗೆ ಚಿನ್ನದ ಪೇಂಟ್ ನ ಹೊಡೆದ್ಬಿಡ್ತಾರೆ. ಆಗ ಅವ್ರ ಅಪ್ಪನ ಹತ್ರ ಬಂದ್ ಇರ್ತಾರೆ. ಆಗ ಅವ್ರ ಅಪ್ಪ ಆಶ್ಚರ್ಯ ಪಡ್ತಾನೆ. ಅದೇ ಸಮಯದಲ್ಲಿ ತನ್ನ 3ನೇ ಮಗ ಜಿನೇಶ್ ಬಂದ್ ಹೇಳ್ತಾನೆ, ಅಪ್ಪ ನನ್ನ ಕ್ಷಮಿಸಿ, ನನ್ನ ಕೈಯಲ್ಲಿ ಈ ಹಸುನ ಚಿನ್ನದ ಹಸು ಮಾಡಕ್ ಆಗ್ಲಿಲ್ಲ. ಆದ್ರೆ ನಾನು ಈ ಹಸುವಿನ ಹಾಲಿನಿಂದ ನಾನು ಹಣವನ್ನ ಸಂಪಾದಿಸಿದ್ದೇನೆ ಅಂತ ಹೇಳ್ತಾನೆ. ಆಗ ರೈತ ಅವನ ವ್ಯವಸಾಯದ ಜವಾಬ್ದಾರಿಯನ್ನು ತನ್ನ 3ನೇ ಮಗ ಜಿನೇಶನಿಗೆ ಕೊಡ್ತಾನೆ. ಈ ಕಥೆಯ ನೀತಿ, ಶ್ರಮಕ್ಕೆ ತಕ್ಕ ಫಲ. ಭಾನವಿ, ಒಂದು ಚಿಕ್ಕದಾದಂತ ಒಂದು ಕತೆ, ಪುಟಾಣಿ ಕಥೆಯನ್ನು ಹೇಳಿದ್ಯಾ. ನಮ್ಮ ದೊಡ್ಡ ಹುಡುಗಿ ಒಂದು ಪುಟ್ಟ ಕತೆ ಹೇಳಿದಾಳೆ. ಸೊ ನಮ್ಮಲ್ಲಿ ನೋಡ್ತಾ ಇರ್ತೀವಿ, ಚಿಕ್ಕ ಮಕ್ಕಳು ದೊಡ್ಡ ಕತೆ ಹೇಳ್ತಾರೆ, ದೊಡ್ಡ ಮಕ್ಕಳು ಪುಟಾಣಿ ಕತೆ ಹೇಳ್ತಾರೆ. ಗುಡ್. ಒಟ್ಟಲ್ಲಿ ಒಂದು ನೀತಿ ಇರುವಂತ ಒಂದು ಕಥೆನ ನೀನು ಹೇಳಿದ್ಯಾ. ಹೌದು, ಶ್ರಮಕ್ಕೆ ನಾವೇನ್ ಪಡ್ತೀವೋ ಅದಕ್ಕೆ ತಕ್ಕಂತ ಫಲ ಸಿಗತ್ತೆ. ಯಾವುದು ಕೂಡ ನಾವು ಮೋಸದಿಂದ ಯಾವುದನ್ನು ಸಂಪಾದನೆ ಮಾಡೋದಕ್ಕೆ ಆಗಲ್ಲ. ಸಂಪಾದಿಸಬಹುದು, ಆದ್ರೆ ಮೋಸದಿಂದ ಸಂಪಾದನೆ ಮಾಡೋದು ಯಾವತ್ತೂ ನಮ್ಮ ಮುಂದಿಗೆ ನಿಲ್ಲೋದಿಲ್ಲ. ಹಾಗೇನೆ ಭಗವಂತನ ವಿಚಾರದಲ್ಲೂ ಅಷ್ಟೇನೆ. ನಾವು ಆ ಭಗವಂತನ ಸ್ಮರಣೆ ಮಾಡ್ಬೇಕಾದ್ರೆ ನಾವು ಸ್ವಲ್ಪ ಮೋಸ ಮಾಡಿದ್ರೆ, ಅಂದ್ರೆ ಮೇಲ್ನೋಟಕ್ಕೆ ನಾವು ಪೂಜೆ ಪುನಸ್ಕಾರ ಭಕ್ತಿ ಎಲ್ಲ ತೋರಿಸೋದು, ಒಳಗಡೆ ನೋಡಿದ್ರೆ ಬರೀ ಕಾಮ ಕ್ರೋಧ ಲೋಭ ಮೋಹ ತುಂಬಿಕೊಂಡಿರುವಂತ ಕೆಲಸ ಮಾಡೋದು ಕೂಡ ಏನು ಫಲ ಸಿಗೋದಿಲ್ಲ. ಮೇಲ್ನೋಟಕ್ಕೆ ಮಾತ್ರ ನೀಟಾಗಿ ಒಂಥರ ಏನ್ ನಾವು ಭಕ್ತರು ಅಂತ ತೋರಿಸ್ಕೊಳ್ಳೋದು, ಆ ದೇವಸ್ಥಾನಗಳಿಗೆ ಓಡಾಡೋದು, ಆಮೇಲೆ ಈ ತರ ಎಲ್ಲಾನು ಯಾವಾಗಲೂ ಪೂಜೆ ಪುನಸ್ಕಾರ ಮಾಡ್ತಾ ಇರೋದು, ಒಳಗಡೆ ನೋಡಿದ್ರೆ ಯಾವಾಗ್ಲೂ ಈ ಕಾಮ ಕ್ರೋಧ ಲೋಭ ಇಟ್ಕೊಂಡು ತುಂಬಿಕೊಂಡಿದ್ರೆ ಏನು ಪ್ರಯೋಜನ ಇಲ್ಲ ಅನ್ನೋದು ಒಂದು ನೀತಿಗೆ ಈ ಒಂದು ಕಥೆನೂ ಸೆಟ್ ಆಗತ್ತೆ. ಸೊ ಭಾನವಿಗೆ ಮಕ್ಕಳ ಸಂಘದ ಎಲ್ಲರ ಪರವಾಗಿ ಧನ್ಯವಾದಗಳನ್ನ ತಿಳಿಸೋಣ. ಹಾಗೆ ಇವತ್ತಿನ ಈ ಒಂದು ವಾಲಂಟರಿ ಕತೆ, ವಾಲಂಟರಿ ತಗೊಂತಂದ್ರೆ ನಮ್ಮ ದಿಗಂತ್, ಅವನು ಕೂಡ ಕಳೆದ ತಿಂಗಳು ಮಾಡಿದ್ದ, ಈ ತಿಂಗಳು ಕೂಡ ತುಂಬಾ ಶ್ರದ್ಧೆಯಿಂದ ಈ ಒಂದು ವಾಲಂಟರಿ ಕೆಲಸ ಮಾಡಿದ್ದಾನೆ. ಪೂರ್ತಿ ಎಲ್ಲ ಅರೇಂಜ್ಮೆಂಟ್ಸು, ಹೂವು ಎಲ್ಲ ಅವ್ರ ಮನೆಯಿಂದ, ಅವರ ಮನೆಯಲ್ಲೇ ಹೂವೆಲ್ಲ ಕಟ್ಟಿದ್ದಾರೆ, ಹೂ ತಂದು ಆ ಥರ ಅಲಂಕಾರಕ್ಕೆ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದಾನೆ. ಸೊ ದಿಗಂತ್ಗೂ ಕೂಡ ನಾವು ಮಕ್ಕಳ ಸಂಘದ ಪರವಾಗಿ ಧನ್ಯವಾದ ತಿಳಿಸೋಣ. जय श्री गुरु महाराज की जय, जय श्री महामाई की जय, जय श्री स्वामी जी महाराज की जय।
ಜಯರಾಮ್ ಕೃಷ್ಣ ಸರ್. ಜಯರಾಮ್ ಕೃಷ್ಣ ಸರ್. ಜಯರಾಮ್ ಕೃಷ್ಣ ಜಯರಾಮ್ ಕೃಷ್ಣ ಸರ್. 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 ಜಯರಾಮ್ ಕೃಷ್ಣ ಹೇಳಿದ ತಕ್ಷಣ ಎಕ್ಸಿಟ್ ಆಗಿ ಮಕ್ಕಳ. ಜಯರಾಮ್ ಕೃಷ್ಣ ಸರ್. ಜಯರಾಮ್ ಕೃಷ್ಣ. ಜಯರಾಮ್ ಕೃಷ್ಣ ಸರ್. ಜಯರಾಮ್ ಕೃಷ್ಣ.